Hello everyone, I am Professor Kattimani, a former Vice Chancellor. We are here in Eco Village on the way to Dandeli. Owner and creator, conceptual leader, environmentalist, Sri Panchaya Hiramat is along with us. Sir, namaskara. Idella idea hang bad nimge? Sir, I was in Hyderabad Okay. for a long time. When I came back to Dharwad, I felt my Dharwad is not the same Dharwad when I used to study in Dharwad. Yes. ಯಾಕಂದ್ರೆ ಗ್ರೀನರಿ ಎಲ್ಲ ಕಳೆದು ಹೋಗಿತ್ತು ಸರ್. ಇಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿತ್ತು. ಹೀಗಾಗಿ ಒಂದು ಪರಿಸರ ಪಾಠಶಾಲೆ ಧಾರವಾಡ ಅಂತ ಒಂದು ಶಿಕ್ಷಣ ಕೇಂದ್ರದೊಳಗೆ ಬಹಳ ಅವಶ್ಯಕತೆ ಐತೆ ಅಂತ ತಿಳ್ಕೊಂಡು ವಿ ಜಸ್ಟ್ ಗಾಟ್ ಎನ್ ಐಡಿಯಾ. ರೈಟ್. ಇದೆಲ್ಲ ಗಿಡ ಎಷ್ಟು ವರ್ಷದ ಅದಾವ್ರಿ? ಇದು 16 ರಿಂದ 18 ವರ್ಷದ ಗಿಡಗಳು ಸರ್. ಹಾ ಹಾ. ಇವಕ್ಕೆಲ್ಲ ವಿ ಕಾಲ್ ದೆಮ್ ಆಸ್ ಎ ಕೀ ಸ್ಟೋನ್ ಟ್ರೀಸ್ ಇನ್ ದ ಫಾರೆಸ್ಟ್. ಕೀ ಸ್ಟೋನ್ ಟ್ರೀಸ್ ಅಂದ್ರೆ ಈ ಜಾತಿಯ ಗಿಡ ಮರಗಳು ಇದ್ರೆ ಮಾತ್ರ ಫಾರೆಸ್ಟ್ ಸರ್ವೈವ್ ಆಗುತ್ತೆ. ಓಕೆ, ರೈಟ್ ರೈಟ್ ರೈಟ್. ಹಾಗಂತಂದ್ರೆ ಇದರ ವಿಶೇಷತೆ ಏನು ಅಂತಂದ್ರೆ ಇವು ಒಂದೇ ಜಾತಿಯ ಮರಗಳಾಗಿದ್ರು ಕೂಡ ಒಂದೇ ಸಾರಿ ಎಲ್ಲಾ ಗಿಡಗಳು ಹಣ್ಣುಗಳನ್ನು ಕೊಡಲ್ಲ. ಓ, ಅದು ಇದರ ವಿಶೇಷತೆ. ಯಾಕಂದ್ರೆ ಅವುಗಳ ಸಂತತಿ ಬೆಳಿಬೇಕು ಅಂತಂದ್ರೆ ಪಕ್ಷಿಗಳು ಇರಬೇಕು, ಅವುಗಳು ಉಳಿಬೇಕು ಅನ್ನೋದು ಇದ್ರ ಉದ್ದೇಶ. ಯಾಕಂದ್ರೆ ಪಕ್ಷಿಗಳೇ ಇದರ ಬೀಜ ಪ್ರಸರಣ ಮಾಡಿ ಅಂದ್ರೆ ಹೂವು ಹಣ್ಣು ಎರಡು ಕೊಡುತ್ತೆ. ಹಕ್ಕಿ ಹೂನು ತಿಂತಾವ, ಹಣ್ಣು ತಿಂತಾವ? ಇಲ್ಲ, ಆ ಬೀಜ ತಿಂತಾವ. ಬಟ್ ಹೂವಿಗೆ ದುಂಬಿಗಳು ಮತ್ತ ನಮ್ಮ ಹನಿಬೀಗಳು ಪಾತ್ರಿಗಿತ್ತಿಗಳು ಬರ್ತವೆ ಸರ್. ಸೊ ಇದ್ರ ವಿಶೇಷ ಏನಂದ್ರೆ ಇವು ಮಾತಾಡ್ಕೊಂಡು ನಾನು ಮೊದಲು ಹೂವಾಗಿ ಹಣ್ಣು ಕೊಡ್ತೀನಿ, ನನ್ನ ಹಣ್ಣು ಮುಗಿದ್ರೊಳಗೆ ನೀ ರೆಡಿ ಇರುವಂತ ತಮ್ಮ ಬೇರುಗಳ ಮುಖಾಂತರ ತಮ್ಮ ಸಂಗಾತಿಗಳಿಗೆ ಹೇಳ್ತಾರೆ, ಕಮ್ಯುನಿಕೇಟ್ ಮಾಡ್ತಾವ. ಸೊ ದಟ್ ನಮ್ಮ ಬೀಜ ಪ್ರಸರಣ ಆಕತ್ತೆ. ಅಂದ್ರೆ ನಮ್ಮ ರೀಪ್ರೊಡಕ್ಷನ್, ನಮ್ಮ ಜಾತಿ ಎಲ್ಲಾ ಕಡೆ ಬೆಳಿತೈತಿ. ಇಲ್ಲಾಂದ್ರೆ ನನ್ನ ಬೀಜಗಳು ನನ್ನ ನೆಳೆಗೆ ಬಿದ್ರೆ ಬೆಳೆಯಂಗಿಲ್ಲ. ಅಂದ್ರೆ ನೀವು ಇದನ್ನ ಕಾನ್ಸೆಪ್ಚುವಲೈಸ್ ಮಾಡಿದ ತಕ್ಷಣ ಈ ಗಿಡಗಳನ್ನ ಹಾಕಿ. ನಾನೊಂದ್ಸಲ ವಿಮಾನದ ಬರ್ತಾ ಇದ್ದೆ ಬೆಂಗಳೂರಿಂದ ಹುಬ್ಳಿಗೆ. ಅವಾಗ ನನ್ ಜೊತೆ ಗಂಡ ಹೆಂಡತಿ ಇಬ್ರು ತಮಿಳ್ನಾಡಿನವ್ರು ಇದ್ರು. ಅವ್ರು ಹೇಳಿದ್ರು, ಇಲ್ಲ ನಾವು ದಾಂಡೇಲಿ ಫಾರೆಸ್ಟ್ ಹೋಗ್ತೀವಿ, ಬಟ್ ಒನ್ ಡೇ ವಿ ಆರ್ ಗೋಯಿಂಗ್ ಟು ವಿಸಿಟ್ ಇನ್ ಎಕೋ ವಿಲೇಜ್. ಥ್ಯಾಂಕ್ ಯು ಸರ್. ಈ ಏನಿದು ಈ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಇಕೋ ವಿಲೇಜ್ ನ ಮಹತ್ವ ಅದು ಹೆಂಗ್ ಪ್ರಸಾರ ಆಯ್ತು? ಇಲ್ಲ ಸರ್, ಇದು ಪರಿಸರ ಶಾಲೆ ಪ್ರಥಮ ಅಂತ ನಾವ್ ಹೇಳ್ತೀವಿ. ನಮ್ಮ ದೇಶದಲ್ಲೇ ಇದೊಂದು ಪ್ರಥಮ. ಇಲ್ಲಿ 20 ಸುಸ್ಥಿರ ಅಭಿವೃದ್ಧಿಯ ಮಾಡೆಲ್ ಗಳನ್ನ ಮಾಡಿದೀವಿ. ಮನುಷ್ಯ ಪ್ರಕೃತಿಯೊಂದಿಗೆ ಸಹಜವಾಗಿ ಹೇಗೆ ಬದುಕಬೇಕು, ಇಲ್ಲದೆ ಹೋದ್ರೆ ಏನೆಲ್ಲ ಅನಾಹುತ ಆಗ್ತಾ ಇವೆ ಆಗಲಿವೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಆ ಮಾಡೆಲ್ ಗಳನ್ನ ಬಂದಂತ ಜನಗಳಿಗೆ ವಿವರವಾಗಿ ತಿಳಿಸ್ಕೊಡ್ತೇವೆ. ಸೊ ದಟ್ ಅವರು ಅವುಗಳನ್ನ ಅವ್ರ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ನಾವು ಪರಿಸರದೊಂದಿಗೆ ನಾವು ಮತ್ತೆ ನಮ್ಮ ಪೀಳಿಗೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ, ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇದ್ರ ಉದ್ದೇಶ. ನೋಡೋಣ ಒಂದ್ ರೌಂಡ್ ನಿಮ್ಮ ಇದನ್ನ ಖುಷಿ ಆಗತ್ತಂದ್ರೆ ಇದೆಲ್ಲ ಒಂದು ಡ್ರೀಮ್ ಆಫ್ ಗುಡ್ ಪೀಪಲ್. ಇದು ತಮ್ಮಂತವ್ರ ಆಶೀರ್ವಾದ ಸರ್. ಐ ಆಮ್ ಬ್ಲೆಸ್ಡ್ ಬೈ. ಈಗ ನೋಡಿ, ಇದು ಒಂದು ಬ್ಯಾಂಬೂ ಕೇವ್ ತರ ಮಾಡಿದ್ರಿ. ಇದು ಬೇಸಿಗೆಯಲ್ಲಿ ಒಂದ್ಸಲ ಬಂದಿದ್ ನಾನು, ಬಹಳ ಅದ್ಭುತ, ಅಗದಿ ತಣ್ಣಗ. ಇಲ್ಲಿ ಇದು ಒಳ ಬಂದ ತಕ್ಷಣ ವಿ ಫೀಲ್ ಬ್ಲೆಸ್ಡ್. ಎಸ್, ಯಾಕಂದ್ರೆ ಬ್ಯಾಂಬೂ ವೆರೈಟಿ ಅನ್ನೋದು 6 ತಿಂಗಳಲ್ಲಿ ಆಕ್ಸಿಜನ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆ. ಸೊ ದಿಸ್ ಇಸ್ ದ ಹೈಯೆಸ್ಟ್ ಆಕ್ಸಿಜನ್ ಗಿವಿಂಗ್ ಪ್ಲಾಂಟ್. ಅಂಡ್ ಇದು ಸಕ್ಕರ್ಸ್ ಮೂಲಕ ತಾನೇ ತನ್ನ ಮರಿಗಳನ್ನ ಬಿಟ್ಟು ಹೆಚ್ಚಾಗಿ ಬೆಳೆಸ್ಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚು ಮರಿಗಳಾಗ್ತವೆ, ಕಡಿಮೆ ಸಮಯದಲ್ಲಿ ಬೆಳೀತದೆ. ಸೊ ಇಂಡಿಯಾಸ್ ಪೊಲ್ಯೂಷನ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ಪ್ಲಾಂಟಿಂಗ್ ಮೋರ್ ಅಂಡ್ ಮೋರ್ ಟ್ರೀಸ್. ಬ್ಯಾಂಬೂ ಗ್ರಾಸ್, ಇಟ್ಸ್ ಅ ಗ್ರಾಸ್ ವೆರೈಟಿ. ನಮ್ಮಲ್ಲಿ 54 ಸ್ಪೀಸೀಸ್ ಆಫ್ ಬರ್ಡ್ಸ್ ಆರ್ ಫೌಂಡ್ ಇನ್ ಇಕೋ ವಿಲೇಜ್ ಸರ್. ಪ್ರತಿ ವರ್ಷ ನಾವು 2 ಸಲ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮ ಮಾಡ್ತೀವಿ. ಮೊನ್ನೆ ನಾವು ಕೆಳಗೇರಿ ಲೇಕ್ ಮೇಲೆ ಮಾಡಿದ್ವಿ. ನವೆಂಬರ್ದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಸ್ಯೋದ್ಯಾನದಲ್ಲಿ ಮಾಡಿದ್ವಿ. ವರ್ಷದಲ್ಲಿ 2 ಸಲ ಬೇರೆ ಬೇರೆ ಪ್ಲೇಸ್ ಗಳು ಮಾಡ್ತೀವಿ. ಎಕೋಲಜಲ್ಲಿ ಕೂಡ ಪ್ರತಿ ವರ್ಷ ಮಾಡ್ತೀವಿ 2 ಸಲ. ಸೊ ಅದು ಟು ಅಸೆಸ್ ಬರ್ಡ್ಸ್ ಪಾಪ್ಯುಲೇಷನ್ ಅಂಡ್ ಸ್ಪೀಸಸ್. ಅಂದ್ರೆ ಹೋದ ವರ್ಷ ಬಂದಂತ ಬರ್ಡ್ಸ್ ಈ ವರ್ಷ ಸಿಕ್ಕು ಬಂದವೋ ಇಲ್ವೋ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಆ ಪಕ್ಷಿಗಳ ಆಹಾರ ಇಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಬರ್ತಾ ಇಲ್ಲ. ಸೊ ಆ ತರ ಪ್ಲಾಂಟ್ಸ್ ಬಹಳ ಮೈನ್ಯೂಟ್ ಎಕ್ಸಾಮಿನೇಷನ್ ಅಂಡ್ ಟೆಸ್ಟಿಂಗ್ ದೇ ಆರ್ ಗೋಯಿಂಗ್. ಇದು ಏನ್ರಿ ಸರ್? ಇದು ಹುಡುಗರಿಗೆ ಜಸ್ಟ್ ಆಡ್ಲಿಕ್ಕೆ ಸರ್. ಬಂದಂತ ಹುಡುಗರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನು ಇಲ್ಲಿ ಇರ್ಬೇಕು. ನಾವು ಇಕೋಟೈನ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಎಕೋ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್. ರೈಟ್. ಇಲ್ಲಿ ಹಲವಾರು ಪಕ್ಷಿಗಳ ಚಿತ್ರಗಳನ್ನ ಹಾಕ್ತಿವಿ ಸರ್. ಹೌದು. ನಾವು ಕೆಲವೊಂದಿಷ್ಟು ಬರ್ಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಹನಿ ಬಿ ಫಾರ್ಮಿಂಗ್ ಮಾಡಿದೀವಿ, ಪಾತ್ರಿಗಿತ್ತಿ ಫಾರ್ಮ್ ಅನ್ನು ಮಾಡಿದೀವಿ ಇಲ್ಲಿ ಪಾರ್ಕ್ ಅಂತ. ಇದ್ರ ಉದ್ದೇಶ ಏನಂದ್ರೆ ಹೌ ದಿ ಬರ್ಡ್ಸ್ ಆರ್ ಹೆಲ್ಪಿಂಗ್ ಹ್ಯುಮ್ಯಾನಿಟಿ ಟು ಸರ್ವೈವ್ ಆನ್ ದಿಸ್. ಹೌದು. ಜೀವನ ಶೈಲಿ. ಒಬ್ಬ ಸಣ್ಣ ರೈತಾಗಿ ನನ್ಗೆ ಗೊತ್ತು, ನಾವು ಎಷ್ಟು ನಮ್ಮ ಹಕ್ಕಿ ಪಕ್ಷಿ ಹುಳ ನಮ್ ತೋಟದಲ್ಲಿ ಇರ್ತಾವೋ, ನಮ್ ಫಾರ್ಮ್ ನಲ್ಲಿ ಇರ್ತಾವೋ, ಅಷ್ಟು
ಕೀಟ ಬಾಧೆ ನಮಗೆ ಕಡಿಮೆ ಆಗುತ್ತೆ. ಪೆಸ್ಟ್ ಕಂಟ್ರೋಲ್ ಸರ್ವಿಸ್ ಮಾಡ್ತಾರೆ. ಪೆಸ್ಟ್ ಕಂಟ್ರೋಲ್ ಅಂದ್ರೆ ನ್ಯಾಚುರಲಿ ಪೆಸ್ಟ್ ಕಂಟ್ರೋಲ್. ಮೇಲಿನ ಟಾಪ್ ಹಾ ಸ್ವಲ್ಪ ಕಟ್ ಮಾಡಿದ್ರೆ ಹಾ ಇದು 12 hours ಅಲ್ಲಿ ಮತ್ತೆ ರಿಪೇರಿ ಮಾಡ್ತಾವ. ಸೊ ಇದ್ರೊಳಗೆ ಸೈನಿಕರು ಬೇರೆ, ಹಾ ರೀಪ್ರೊಡಕ್ಷನ್ ಟೀಮ್ ಬೇರೆ, ಹಾ ಅಲ್ಲಿ ರಾಣಿ ಒಂದು ಹುಳ ರಾಣಿ ಅಂತ ಒಬ್ಬಳು ಮುಖ್ಯ ದೊಡ್ಡ ಹುಳ ಇರ್ತದೆ. ಹಾ ಸೊ ಅವುಗಳು ಆಹಾರ ತರೋದ ಬೇರೆ, ಆಹಾರವನ್ನ ಅವನ್ನ ಶೇಖರಣೆ ಮಾಡಿ ಕಾಯೋದನ್ನ ಬೇರೆ. ಈ ತರ ಟೀಮ್ ವರ್ಕ್ ಮಾಡ್ತಾವ. ಓಕೆ. ಸೊ ಇದನ್ನ ಕಾಯ್ಲಿಕ್ಕೆ ಅಲ್ಲಿ ಸ್ಪೇಸ್ ಡಿಪಾರ್ಟ್ಮೆಂಟಲ್ ಹೌದು, ಅಲ್ಲಿ ಗೋಡೌನ್ ಇರುತ್ತೆ, ರಾಣಿ ಒಂದು ಇದು ಕೋಣೆ ಇರುತ್ತೆ, ದೆನ್ ಅಲ್ಲಿ ಎಗ್ಸ್ ಹಾಕ್ಲಿಕ್ಕೆನೆ ಒಂದು ಕೋಣೆ ಇರುತ್ತೆ, ಮತ್ತ ಮರಿಗಳನ್ನ ನರ್ಚರ್ ಮಾಡೋದಕ್ಕೆ ಒಂದು ನರ್ಸರಿ ಇರುತ್ತೆ. ನರ್ಸರಿ ಒಳಗೆ 2 ಡಿಪಾರ್ಟ್ಮೆಂಟ್ ಇರ್ತವೆ ಸರ್. ಒಂದು ಬೇಸಿಗೆಯಲ್ಲಿ ಕೂಲ್ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತವೆ, ತಂಪ್ ಪ್ರದೇಶದಲ್ಲಿ ಹಾಟ್ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತವೆ. ಈ ತರ ಒಂದು ಒಳಗಡೆ ಸಿಸ್ಟಮ್ ಇದೆ. ಓಕೆ. ಸೊ ಆ ಲೈಫ್ ಸ್ಟೈಲ್ ಏನಿದೆ ಅಲ್ಲ, ದೆನ್ ನಾವು ಆಹಾರ ಸಂರಕ್ಷಣೆ ಮಾಡ್ಕೋತಾವ. ಅಂದ್ರೆ ನಮ್ಗೆ ಇನ್ ನೆಕ್ಸ್ಟ್ 6 months ಆಗುವಷ್ಟು ಗೋಡೌನ್ಗಳನ್ನ ಮತ್ತೆ ಅವನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಕೂಡ ಅವು ಮಾಡ್ತಾವ. ಬಹಳ ಅದ್ಭುತ ಪಂಚಾಕ್ಷರಿ ಅವರೇ. ಎಂಟೋಮಾಲಜಿಸ್ಟ್ ಅಭ್ಯಾಸ ಮಾಡುವ ಎಲ್ಲಾ ಜ್ಞಾನ ನಿಮಗಿದೆಯಲ್ಲ, ಹೀಗೆ ಕಲ್ತಿರ್ತಾರೆ. ರೈಟ್. ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಅಂದ್ರೆ ಒಂದು ಎಕೋ ವಿಲೇಜ್ ನಿಮಗೊಂದು ಪಾಠಶಾಲೆ, ಲ್ಯಾಬ್ ಅಂಡ್ ಟೀಚಿಂಗ್ ಕ್ಲಾಸ್. ಎಕ್ಸಾಕ್ಟ್ಲಿ. ಈ ಇಕೋ ವಿಲೇಜ್ ಒಂದು ವಾಲ್ಲೆಸ್ ಕ್ಲಾಸ್ ರೂಮ್ ಅಂತ, ಗೋಡೆಗಳಿಲ್ಲದ ಪಾಠಶಾಲೆ, ಕೋಣೆಗಳಿಲ್ಲದ ಪಾಠಶಾಲೆ. ನಿಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಅಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಏನು ಎಂಡಾಮಿಕ್ ಅಂಡ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ಟ್ರೀಸ್ ಇರ್ತವೆ, ಅವಕ್ಕ ಈ ಬಾಟ್ನಿಯಲ್ಲಿ ರೆಡ್ ಜೋನ್ ಪ್ಲಾಂಟ್ಸ್, ಅವು ಅವಸಾನದ ಸ್ಥಿತಿ ಒಳಗಿರುವವನ್ನ ನಾವಿಲ್ಲಿ 200 ಅಂತಗಳನ್ನ ಕಲೆಕ್ಟ್ ಮಾಡಿ ಈ ಕಾಲೇಜಲ್ಲಿ ಹಚ್ಚಿದೀವಿ ಸರ್. ಅದರಲ್ಲಿ 160 ಆರ್ ಸರ್ವೈವಿಂಗ್. ಓಕೆ ಓಕೆ, ರೈಟ್ ರೈಟ್. ಈಗ ಬುವಾಬು ಟ್ರೀ ಅಂತ ಹೇಳ್ತೀವಲ್ಲ ಸರ್, ದೊಡ್ಡ ಹುಣಸೆ ಮರ, ಅದು ಆ ಸ್ಪೀಸೀಸ್ ನಮ್ಮಲ್ಲಿದೆ. ಹಾಗೇನೆ ಈ ರೀತಿ ಬೇರೆ ಬೇರೆ ನಮ್ಮ ಇದು ಏನ್ರಿ ಕೂತ್ಕೊಂಡು ಈ ಲೇಕ್. ಹೌದು ಸರ್, ಇದು ಪರಿಸರ ಶಾಲೆ ಅಂದ್ರೆ ಜನ ಬರುದಿಲ್ಲ. ಇಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು ಮತ್ತು ಫೋಟೋಗ್ರಫಿ, ಸೆಲ್ಫಿಗೆಲ್ಲ ಚೆನ್ನಾಗಿರ್ಬೇಕು. ಸೊ ವಿ ಹ್ಯಾವ್ ಪ್ರೊವೈಡೆಡ್ ಮೆನಿ ಆಕ್ಟಿವಿಟೀಸ್ ಫಾರ್ ಚಿಲ್ಡ್ರನ್ ಅಂಡ್ ಎಲ್ಡರ್ಸ್. ಇಲ್ಲಿ ಬೋಟಿಂಗ್ ಇದೆ, ಸ್ವಿಮ್ಮಿಂಗ್ ಪೂಲ್, ರೈನ್ ಡಾನ್ಸ್, ರೋಪ್ ಆಕ್ಟಿವಿಟೀಸ್. ಅದಕ್ಕೂ ಮುಖ್ಯವಾಗಿ ನಾವಿಲ್ಲಿ ಮೈಂಡ್ ಗೇಮ್ಸ್ ಅಂತ ಮಾಡ್ತೀವಿ ಸರ್. ದೇ ಆರ್ ಎಜುಕೇಟಿವ್ ಅಂಡ್ ಫನ್ ಲವಿಂಗ್ ಆಕ್ಟಿವಿಟೀಸ್. ಯಾರು ಮಾಡ್ತಾರೆ? ನಮ್ ಟೀಮ್ ಇದೆ ಸರ್. ಯು ಹ್ಯಾವ್ ಟ್ರೈನ್ಡ್ ಎ ಗ್ರೂಪ್ ಆಫ್ ಪೀಪಲ್. ಈ ಪಕ್ಷಿಗಳ ಬಗ್ಗೆ ಹೇಳೋರು ಬೇರೆ ಇದಾರೆ, ಹರ್ಬಲ್ ಅಂಡ್ ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ಹೇಳೋರು ಇದಾರೆ. ಓಕೆ. ಸೊ ಈ ಜೇನುಗೂಡು ಮತ್ತು ನಮ್ಮ ಪಾತ್ರಗೀತೆಗಳ ಬಗ್ಗೆ, ಸೊ ಈ ತರ ಎಕ್ಸ್ಪರ್ಟ್ಸ್ ಹೌಸ್. ನೋಡ್ರಿ, ಇವೆಲ್ಲ ಕಟ್ಟಡಗಳು ನಿಮ್ಮೆಲ್ಲ ನೋಡಿದ ತಕ್ಷಣ ನನ್ಗೆ ಏನ್ ಅನ್ಸುತ್ತಂದ್ರೆ ಬಹಳ ಕಡಿಮೆ ಖರ್ಚಿನಲ್ಲಿ ಇವೆಲ್ಲ ನೀವು ಮಾಡಿದ್ರೆ, ಆಮೇಲೆ ಇಲ್ಲಿ ಸಿಗುವ ವಸ್ತುಗಳನ್ನೇ ಉಪಯೋಗ ಹೆಚ್ಚಾಗಿ ಮಾಡಿದ್ವಿ ಸರ್. ನೋಡಿ, ಇದು ಬರೇ ಗ್ರೀನ್ರಿ ಬೇರೆ ಒಂದಲ್ಲ, ಈ ತರದ ಒಂದು ಸೆಟ್ ಔಟ್ ಏನು ಅದ್ಭುತ. ಆ ಕಲರ್ ಬ್ಯಾಕ್ ಗ್ರೌಂಡ್, ಗ್ರೀನ್ರಿ ನೋಡಿ, ನಾವು ಸೀದಾ ಹೋಗ್ಬೋದಿತ್ತು, ಆದ್ರೆ ಇದಕ್ಕೊಂದೇನೋ ಅಪ್ ಅಂಡ್ ಡೌನ್ ಮಾಡಿದ್ರಿ. ಆಮೇಲೆ ಹಿಂದೆ ಡಾರ್ಕ್ ಕಲರ್ ಕೊಟ್ಟಿರಿ, ಮುಂದೆ ಗ್ರೀನ್ರಿ ಕೊಟ್ಟಿರಿ, ಆಮೇಲೆ ಇಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್. ಇಟ್ಸ್ ಕೊಲಾಬರೇಷನ್ ಆಫ್ ಮೆನಿ ಥಿಂಗ್. ವೆರಿ ಬೆಸ್ಟ್. ಇದನ್ನ ಯಾವ ತರ ಮಾಡೋದು ಅಂತಂದ್ರೆ, ಜನರು ನಾವೆಲ್ಲ 4 ಗೋಡೆಗಳ ಮಧ್ಯೆ ಇದೀವಿ ಮನೆಯೊಳಗೆ ಸರ್. ನಮ್ಮ ದೇಶದೊಳಗ ಆಕ್ಸಿಜನ್ ಇಂದ ಕೊರತೆ, ಮನೆಯೊಳಗಿನ ಆಕ್ಸಿಜನ್ ಕೊರತೆಯಿಂದಾಗ 5 ಲಕ್ಷ ಜನ ಸಾಯ್ತಾ ಇದ್ದಾರೆ. ಹೌದು. ಸೊ ಜನ ನಂದೇನು ಅಂದ್ರೆ, ಮನೆಯೊಳಗಿರೋ ಬದ್ಲಿ ಮನೆ ಹೊರಗಡೆ ಕುತ್ಕೊಳ್ಳಿ. ಸಪೋಸ್ ಯು ಹ್ಯಾವ್ ಸ್ಮಾಲ್ ಸ್ಪೇಸ್, ಈ ತರ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲೇ ಊಟ ಮಾಡ್ತೀರಾ, ಅಲ್ಲೇ ಟೀ ಆಗುತ್ತೆ ನಿಮ್ದು. ಸೊ ಯು ಸ್ಪೆಂಡ್ ಮೋರ್ ಟೈಮ್ ಇನ್ ಟೈಮ್ ಅನ್ನ ಕಳೀಲಿಕ್ಕೆ ವಿ ಹ್ಯಾವ್ ಕ್ರಿಯೇಟೆಡ್ ಸಚ್ ಥಿಂಗ್ಸ್. ಸೊ ಈ ತರ ಇದ್ದಾಗ ಜನ ಬಂದು ಕೂಡ್ತಾರೆ. ರೈಟ್. ವಿ ಸ್ಟಾರ್ಟೆಡ್ ಇನ್ ಜಸ್ಟ್ 6 months. ಅಂದ್ರೆ ಫೇಸ್ ವೈಸ್ ಮಾಡಿದ್ವಿ ಸರ್. ಫಸ್ಟ್ ಫೇಸ್ ಅಲ್ಲಿ ಇಷ್ಟೆಲ್ಲ ಆಗಿತ್ತು, ದೆನ್ ಸೆಕೆಂಡ್ ಫೇಸ್, ಹಿಂಗ್ ಥರ್ಡ್ ಫೇಸಿಂಗ್ ಪ್ರತಿ ವರ್ಷ ಸ್ವಲ್ಪ ಮಾಡ್ಕೊಂಡು, ಅಂದ್ರೆ 16 ವರ್ಷನೂ ನೀವು ಕಟ್ತಾನ 16 ವರ್ಷ ಪ್ಲಾಂಟೇಶನ್ ಮಾಡಿದ್ವಿ ಸರ್. ಓಕೆ. ಡೆವಲಪ್ ಮಾಡಿದ್ದು 2.5-3 ವರ್ಷದಲ್ಲಿ. ರೈಟ್. ಈ ತರ ಎಕೋ ಎಜುಕೇಶನ್ ಪಾರ್ಕ್ ಮಾಡುವ ಐಡಿಯಾ ಬಂದಾಗ ಇದು 3 years ಅಲ್ಲಿ ಕಂಪ್ಲೀಟ್ ಮಾಡಿ. ಹಾಗಿದ್ದಾಗ ಈ ಎಕಾನಮಿಕಲಿ ಹೌ ಇಟ್ ಈಸ್ ವಯಬಲ್? ಸಿ ಸರ್, ಇದು ಎಕೋ ಎಜುಕೇಶನ್ ಪಾರ್ಕ್ ಅಂದಾಗ ಬಹಳ ಜನ ಅದೇ ತರ ಹೇಳಿದ್ರು, ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಮನಿ. ಇಲ್ಲಿ ಪರಿಸರ ಜ್ಞಾನ ತಿಳ್ಕೊಳ್ಳೋಕೆ ಜನ ಬರುದಿಲ್ಲ, ಅದು ದೂರ ಆಗುತ್ತೆ ಅಂತ. ನಾ ಹೇಳಿದೆ, ದೇರ್ ಆರ್ ಮೆನಿ ಸೈಡ್ ಇನ್ಕಮ್ಸ್. ಈಗ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಬರ್ತಾರೆ ಸರ್. ದೇ ಡೋಂಟ್ ಹ್ಯಾವ್ ಅ ಬೆಸ್ಟ್ ಪ್ಲೇಸ್ ವೇರ್ ದೇ ಕ್ಯಾನ್ ಶೂಟ್. ಈವನ್ anniversaries, birthdays. So this is the hot spot for that. Right. So it is a sustainable by eco education park. ಅದಕ್ಕೆ ನಾವು ಒಪ್ತೇನೆ. ನಮ್ಮ ಒಂದು ಟ್ರಾನ್ಸ್ಲೇಷನ್ ವರ್ಕ್ಶಾಪ್ ಗೆ ಗುಜರಾತ್ ಬೇರೆ ಬೇರೆ ಕಡೆಯಿಂದ ನಮ್ಗೊಂದು 5-6 ಜನ 6 ಜನ ಬಹಳ ಇಂಟರ್ನ್ಯಾಷನಲ್ ಸ್ಕಾಲರ್ಸ್
ಬಂದಿದ್ರು. ಹಾ ಸರ್. ಅವಾಗ ನಾನ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದೆ, ಅವ್ರು ಇಲ್ಲೇ ಇರ್ತಾರ. ಅವ್ರು ಇದು 2 ವರ್ಷದ ಹಿಂದಿಂದು, ಇವತ್ತಿಗೂ ಅವ್ರು ನೆನೆಸ್ತಾರ ಎಷ್ಟು ಒಳ್ಳೆ ಕಡೆ ನಮ್ಮನ್ನು ಉಳಿಸಿದ್ರಿ ಅಂತ. ಥ್ಯಾಂಕ್ ಯು ಸರ್. We can accommodate 40 people at a time, sir. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ನಮ್ಮಲ್ಲಿ ಕೆರೆ ಮಾಡುವಾಗ ಆ ಬ್ರಿಕ್ಸ್ ಬರ್ತಾವೆ, ಮಣ್ಣು ಇತ್ತಲ್ಲ ಸರ್, ಆ ಮಣ್ಣಿನಿಂದ ನಾವು ಸನ್ ಬೇಕ್ಡ್ ಬ್ರಿಕ್ಸ್ ಅಂತ ಮಾಡಿ ಅದರಲ್ಲಿ ಕಟ್ಟಿದ್ದೀವಿ. ಮೇಲ್ಗಡೆ ಮತ್ತು ಒಳಗಡೆ ನಾವು 1 ಇಂಚ್ ಪ್ಲಾಸ್ಟರ್ ಮಾಡಿ ಜಾಳಿಗೆ ಹಾಕಿ. ರೈಟ್ ರೈಟ್ ರೈಟ್. ಸೊ ಇನ್ ಸಮ್ಮರ್ ಇಟ್ ಇಸ್ ಕೂಲ್, ಇನ್ ವಿಂಟರ್ ಇಟ್ ಇಸ್ ವಾರ್ಮ್. ಕರೆಕ್ಟ್ ಕರೆಕ್ಟ್. ಸುಮಾರು 12 ಕಾಟೇಜಸ್ ಇವೆ. ಡಬಲ್ ಬೆಡ್ರೂಮ್. ಹೌದೌದು. 3 to 4 people ಕ್ಯಾನ್ ಸ್ಟೇ. ಇದ್ದಂತ ಲ್ಯಾಂಡ್ಸ್ಕೇಪ್ ಅಂದ್ರೆ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್. ನೀವು ಅದನ್ನ ಯಾವ್ದೋ ಲುಕ್ಸಾನ್ ಮಾಡಿಲ್ಲ, ಇಟ್ಕೊಂಡೇ ಮಾಡ್ತೀವಿ. ಸಮತಟ್ಟು ಮಾಡಕ್ ಹೋಗಿಲ್ಲ. ಮಣ್ಣಿನ ಬಗ್ಗೆ ನಾವು ಈ ತರ ಅಲ್ಲೆಲ್ಲೇ ಬರ್ದಿದ್ದೀವಿ. ಯಾರಿಗೂ 100 ಮಂದಿ ಒಬ್ಬರು ಮಣ್ಣು ಅದು ಬರೀ ಮಣ್ಣಲ್ಲ, ಸಕಲ ಜೀವಿಗಳ ಬದುಕಿನ ಹೊನ್ನು. ವಂಡರ್ಫುಲ್ ವಂಡರ್ಫುಲ್. ಆದ್ರೆ ನಾವು ಮನುಷ್ಯರು ಏನ್ ತಿಳ್ಕೊಂತೀವಿ ಅಂದ್ರ ಪ್ರತಿಯೊಂದು ದೇವ್ರು ನಿರ್ಮಾಣ ಮಾಡಿರೋದು ಕೇವಲ ನಮ್ ಸಲುವಾಗಿ ಅಂತ ಮಾಡಿದ. ಬಟ್ ಈಗ ಮೆನಿ ರಿಸರ್ಚ್ ರಿಪೋರ್ಟ್ ಸರ್, ಇವನ್ ನೀತಿ ಆಗೋದು ರಿಪೋರ್ಟ್ ಪ್ರಕಾರ ನಮ್ಮ ಇಂಡಿಯನ್ ಸಾಯಿಲ್ ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ ಫಾರ್ ನೆಕ್ಸ್ಟ್ 40 years. ಓ ಮೈ ಗಾಡ್. ಬಿಕಾಸ್ ಗ್ರೀನ್ ರೆವಲ್ಯೂಷನ್ ಹೆಸರಿನಲ್ಲಿ ಈ ಕೆಮಿಕಲ್ ಫರ್ಟಿಲೈಸರ್ ಅಂಡ್ ಪೆಸ್ಟಿಸೈಡ್ಸ್ ಅತಿಯಾಗಿ ಯೂಸ್ ಮಾಡ್ತಾ ಇದೀವಿ ಸರ್. ಇದು ನೆಕ್ಲೆಸ್. ಎಸ್, ಇಟ್ಸ್ ಪೆಂಡೆಂಟ್ ಸರ್. ನೆಕ್ಲೆಸ್ ಇಸ್ ಅ ಪೆಂಡೆಂಟ್. ಅಲ್ಲಿ ವೆಹಿಕಲ್ ಅಡ್ಡಾಡ್ಬೋದು. ಹೌದ್ರಿ. ಇಲ್ಲೆಲ್ಲ ನಮ್ದು ಬುಲಕ್ ಕಾರ್ಟ್ ರೈಡ್, ದೆನ್ ಇದು ಟಾಂಗಾ ಇಲ್ಲಿ ಈವ್ನಿಂಗ್ ಮಾಡ್ತೇವೆ ಸರ್. ಒಂದಂತವ್ರಿಗೆ ಈಗ ಬುಲೆಟ್ ಕಾರ್ಟ್ ಮತ್ತೆ ಟಾಂಗದ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಹೌದು. ಸೊ ಆ ಮಕ್ಕಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡುವಂತ ಇದ್ರ ಸುತ್ತು ಕೆರೆ ಸುತ್ತೂ ಓಡಾಡ್ಸೋದು ಅವ್ರಿಗೆ. ಓಕೆ, ಬಹಳ ಸುಂದರವಾಗಿ ಕಾಣುತ್ತೆ. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್. ಹಿರೇಮಠ ಅವ್ರು, ಇದನ್ನ ನಾನು ಈಗ ಕೆಳಗಿಂದ ಮೇಲಿನವರೆಗೂ ನೋಡ್ತಾ ಬಂದಾಗ ಏನನ್ಸುತ್ತಂದ್ರೆ, ಯಾರಾದ್ರೂ ಇಲ್ಲ ಇದೊಂದು ದೊಡ್ಡ ಬಿಸಿನೆಸ್ ಮಾಡ್ಯಾರ ಹಿರೇಮಠರ್ ಅಂತಾರೆ, ಅದನ್ನ ನಾವು ಒಪ್ಪುದಿಲ್ಲ. ಬಿಸಿನೆಸ್ ಮೇ ಬಿ ಎ ವೆರಿ ಮೈನರ್ ಪಾರ್ಟ್, ಬಟ್ ಇದ್ರ ಹಿಂದಿರೋ ಪರಿಸರ ಕಾಳಜಿ, ನಾವು ಪಶು ಪಕ್ಷಿಗಳನ್ನ ಉಳಿಸ್ಕೋಬೇಕು, ಹಸಿರನ್ನ ಉಳಿಸ್ಕೋಬೇಕು, ಆಮೇಲೆ ನಮ್ಮ ಯಂಗ್ ಜನರೇಷನ್ ಮಕ್ಕಳಿದಾರಲ್ಲ, ನಾಳಿನ ಪ್ರಜೆಗಳು, ನಾಳಿನ ಮುಖಂಡರು, ಅವ್ರಿಗೆ ನಾವೀಗಲೇ ಎಜುಕೇಟ್ ಮಾಡ್ಬೇಕು ಅನ್ನೋ ನಿಮ್ಮ ಈ ಉದ್ದೇಶ ಇದೆಯಲ್ಲ, ಇದು ಬಹಳ ಅಭಿನಂದನೀಯ. ಇಟ್ ಈಸ್, ನಾವು ಮೆಸ್ಟ್ಗಳಾದವರು, ಪ್ರೊಫೆಸರ್ ಆದವರು 4 ಕ್ಲಾಸ್ ರೂಮ್ಗಳ ಮಧ್ಯೆ ಮಕ್ಕಳಿಗೆ ಪಾಠ ಹೇಳ್ತೇವೆ. ನೀವು ಈ ವಿಶಾಲ ಓಪನ್ ವರ್ಲ್ಡ್ ಅಲ್ಲಿ ಮಕ್ಕಳಿಗೆ ಪಾಠ ಹೇಳ್ತೀರಿ. ನಿಮ್ಮ ಅನುಭವ ಏನು ಇದೆಲ್ಲ ನೋಡಿದ್ಮೇಲೆ? ಇಲ್ಲ ಸರ್, ಬಹಳ ಜನ ಅಂತಾರ ಇದು ಇಟ್ಸ್ ಅ ಕಮರ್ಷಿಯಲ್, ಅದಕ್ಕೆ ಅವ್ರು ಮಾಡ್ತಾರ ಅಂತ. ಸಿ, ಐ ಹ್ಯಾವ್ ಸ್ಟಡಿಡ್ ಮೈ ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್. ಓಕೆ. ನಮ್ಗೆ ಏನ್ ಕಲಿಸ್ಕೊಟ್ಟಿದ್ದಾರೆ ಮತ್ತೆ ಏನ್ ನಿಜ ಅಂದ್ರೆ, ನಥಿಂಗ್ ಶುಡ್ ಬಿ ಗಿವನ್ ಫ್ರೀ. ಓಕೆ. ಇಲ್ಲಿ ಬಂದವ್ರಿಗೆ ಬ್ರೇಕ್ಫಾಸ್ಟ್, ಲಂಚ್, ಅಂದ್ರೆ ಲಂಚ್ ಅಂದ್ರೆ ನೀವು ಉತ್ತರ ಕರ್ನಾಟಕದ ಊಟ ಎಲ್ಲಿ ಸಿಗಲ್ಲ. ಆತರ ಮರೆತು ಹೋದ ಆಹಾರ ಪದ್ಧತಿಗಳು. ಹೌದು. ಈಗ ನಾವು ಹುಬ್ಬಳ್ಳಿ ಧಾರವಾಡ ನಾವು ಊಟಕ್ಕೆ ಹೋದ್ರ, ಈಗ ವೀರಶೈವ ಖಾನಾವಳಿ, ಬಸವೇಶ್ವರ ಖಾನಾವಳಿ ಬಿಟ್ರ ನಾವು ತಂದೂರಿ ರೋಟಿನ ತಿನ್ಬೇಕು. ಈ ಬಿಸಿಲು ನಾಡಿನಲ್ಲಿ ಆ ತಂದೂರಿ ರೋಟಿ ನಮ್ಗೆ ಕರಗೋದೇ ಇಲ್ಲ. ಸೊ ನಾವಿಲ್ಲಿ ಏನ್ ಮಾಡಿದೀವಿ, ಫಾರ್ಗಟನ್ ಫುಡ್ಸ್ ಅಂತ ಮಾಡ್ತೀವಿ. ಸೊ ಅವ್ರಿಗೆ ಬಂದವ್ರಿಗೆ ನಾವು ಆರ್ ಟೇಕಿಂಗ್ ಬ್ರೇಕ್ಫಾಸ್ಟ್ ಚಾರ್ಜ್, ಲಂಚ್ ಅಂಡ್ ಈವ್ನಿಂಗ್ ಸ್ನಾಕ್ಸ್ ಚಾರ್ಜ್. ಅದನ್ನ ಬಿಟ್ರೆ ಇಲ್ಲೇನು ನಾವು ಎಕೋ ಟೂರ್ ಮಾಡಿಸ್ತೀವಿ ಮಕ್ಕಳಿಗೆ. ಅದು ಅಲ್ಲದೆ ನಾವು ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ 25 ಜನ ಕೂಡಿ ಬಂದ್ರೆ ವಸತಿ ಸಹಿತ ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಂಡ್ ಗ್ರೀನ್ ಬಿಸ್ನೆಸ್ ಐಡಿಯಾಸ್ ಹೇಳ್ಕೊಡ್ತೀವಿ, ಎಕ್ಸ್ಪರ್ಟ್ಸ್ ಕರೆಸಿ, ಮೋಟಿವೇಶನಲ್ ಸ್ಪೀಕರ್ಸ್. ಯಾಕಂದ್ರೆ ಇವತ್ತಿನ ಯುವಕರು ಪಾಪ ಅವರಿಗೆ ಯಾವುದೇ ಮಾರ್ಗದರ್ಶನ ಇಲ್ದಾನೆ, ಅವ್ರಿಗೆ ಎಜುಕೇಶನ್ ತಕ್ಕಂಗ ಜಾಬ್ ಇಲ್ದಾನೆ, ದೇ ಆರ್ ಅಂಡರ್ ಮೆಂಟಲ್ ಸ್ಟ್ರೆಸ್. ಯೂತ್ಸ್ ಆರ್ ಇನ್ ದ ಮೆಂಟಲ್ ಸ್ಟ್ರೆಸ್. ಅವ್ರ ತರ ಟ್ರೈನಿಂಗ್ ಕೊಡ್ತೀವಿ. ಸುತ್ತಮುತ್ತಲ ಹಳ್ಳಿ ಒಳಗ ಪರಿಸರ, ಆಹಾರ ಮತ್ತು ಆರೋಗ್ಯ ಅಂತ ತಿಳ್ಕೊಂಡು, ಈಗ ನಾರಾಜರು ಇರ್ಬೋದು, ಡೈಟಿಷಿಯನ್ ರೇಖಾ ಮೇಡಮ್ ಅವ್ರು ಇರ್ಬೋದು, ಇಂಥವ್ರು ಕರ್ಕೊಂಡು ಹಳ್ಳಿ ಒಳಗೆಲ್ಲ ಮಾಡ್ತೀವಿ. ದೆನ್ ನಿಮ್ಮ ಪಾರ್ಕ್ ಒಳಗೆ ನೀವೇನಾದ್ರು 100 ಜನ ಸೇರಿ ಅಥವಾ 50 ಜನ ಸೇರಿ ಅಲ್ಲಿ ನೀವು ನಮ್ಮನ್ನ ಕರೆದ್ರೆ ವಾಟರ್ ಹಾರ್ವೆಸ್ಟಿಂಗ್ ಹೆಂಗ್ ಮಾಡ್ಬೇಕು, ರೂಫ್ ಟಾಪ್ ವಾಟರ್ ಹಾರ್ವೆಸ್ಟಿಂಗ್ ಹೆಂಗ್ ಮಾಡ್ಬೇಕು, ನಿಮ್ಮ ಪಾರ್ಕ್ ಗಳಲ್ಲಿ ಹೆಂಗ್ ಮಾಡ್ಬೇಕು, ಹೊಲದೊಳಗೆ ಹೆಂಗ್ ಮಾಡ್ಬೇಕು ಅಂತ ಅಲ್ಲಿ ಮಾಡೆಲ್ ಗಳನ್ನ ಮಾಡಿ ಉಚಿತವಾಗಿ ನಾವು ಟ್ರೈನಿಂಗ್ ಕೊಟ್ಟು ನಾವೇ ಬ್ರೇಕ್ಫಾಸ್ಟ್ ಟೀ ಕೊಟ್ಟು ಬರ್ತೀವಿ.
ಓಕೆ ಪ್ರತಿ ವರ್ಷ 2 ಸಲ ಪಕ್ಷಿ ವೀಕ್ಷಣೆ ಮಾಡ್ತೀವಿ. ಆ ಕಾರ್ಯಕ್ರಮವಾಗ 50-60 ಜನ ಸೇರ್ತಾರೆ. ಅವರಿಗೆ ಒಂದು ನೀರಿನ ಮಹತ್ವ, ಪಕ್ಷಿಗಳ ಮಹತ್ವ, ಜೀವ ಸಂಕುಲ ಮಹತ್ವ ಬಗ್ಗೆ ಹೇಳ್ಕೊಡ್ತೀವಿ. ಹೀಗೆ ನಾವು ಈಗ ಶಾಲೆ, ಕಾಲೇಜು, IIT, IIT ಎಲ್ಲ ಕರೀತಾರೆ ನಮ್ಮನ್ನ. ಅಲ್ಲಿ ಹೋದಾಗ ಥ್ರೂ PPT ಈ ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಮಣ್ಣು ಮತ್ತೆ ಇವತ್ತು ಯಾವ ರೀತಿ ಕೆಡ್ತಾ ಇದೆ, ಅದರ್ವೈಸ್ ನಾವು ಇದನ್ನ ಸರಿಪಡಿಸ್ಕೊಳ್ಳದೆ ಹೋದ್ರೆ ಇನ್ ಅನದರ್ 50 ಎಷ್ಟು ದೊಡ್ಡ ಅನಾಹುತ ಅಂದ್ರೆ ಇರ್ರಿಪೇರಿಬಲ್ ಡ್ಯಾಮೇಜ್ ಆಲ್ರೆಡಿ ಡನ್ ಸರ್. ಡನ್. ಅಂಡ್ ಈ ಇನ್ಮೇಲೆ ಎಂತ ಮನೆಗಳನ್ನ ಕಟ್ಕೋಬೇಕು, ಎಲ್ಲಿ ಇರ್ಬೇಕು, ಮೈಗ್ರೇಷನ್ ಯಾವ ತರ ಆಗ್ತದೆ, ಇದ್ರ ಬಗ್ಗೆ ನಾವು ಎಚ್ಚರಿಕೆ ಕೊಟ್ಟು ಇದನ್ನ ಹೌ ಟು ಬ್ರಿಂಗ್ ಬ್ಯಾಕ್ ದ ಗ್ಲೋರಿ ಆಫ್ ನೇಚರ್ ಅನ್ನೋ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ಐ ಆಮ್ ನಾಟ್ ಡಿಪೆಂಡಿಂಗ್ ಆನ್ ದ ಇನ್ಕಮ್ ಆಫ್ ದಿಸ್. ಇದ್ರ ಇನ್ಕಮ್ ಇಂದ ನಾವು ಅಂತ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ವಿ ಹ್ಯಾವ್ ಟು ಚಾರ್ಜ್ ಪೀಪಲ್. ನೀವು ಫ್ರೀ ಕೊಟ್ರೆ ಎವ್ರಿ ಡೇ ಅದರ ಮಹತ್ವ ಇರೋದಿಲ್ಲ. ಮೇಂಟೈನ್ ಆಲ್ಸೋ. ಸೊ ಎನಿ ಪ್ರಾಜೆಕ್ಟ್ ಶುಡ್ ಬಿ ಸಸ್ಟೈನಬಲ್. ಸೊ ಆ ರೀತಿ ನಮ್ಮ ಎಕ್ಸ್ಪೀರಿಯನ್ಸ್, ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಡನ್ ಸರ್. ಅಂಡ್ ಮೆನಿ ಪೀಪಲ್ ಇನ್ನೊಂದು ಹೇಳ್ತೀನಿ ಸರ್, ಎನಿ ಬಿಸಿನೆಸ್ ಇಸ್ ಒಂದಕ್ಕೊಂದು ಪೂರಕವಾಗಿರ್ಬೇಕು. ಹೌದು. ಇಲ್ಲಿ ಬಂದ ಜನ ಇನ್ನೊಂದು ಕೇಳ್ತಾರೆ, ಇಷ್ಟೆಲ್ಲ ಚಂದ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾರೆ, ನಮಗೂ ಮಾಡ್ಕೊಡಿ ಅಂತ. ವೇರ್ ಐ ಆರ್ ಓಕೆ, ನಾಟ್ ಹಿಯರ್. So you have to create models for people, show them so that they appreciate it and they want to have such things in their farm, their house, their parks and all that. So it is helping me that way. So ಒಂದು ನಾಯಿಯನ್ನು ಹಿಡ್ಕೊಂಡು ಬಂದು ಇಲ್ಲಿ ನಾ ಕಟ್ಟಿದ್ದಕ್ಕೆ I earned 5 crores. ಆ ನಾಯಿಯಿಂದಾಗಿ ಯಾರೋ ಕೈಗಾದವ್ರು ಬಂದ್ರು, ಇಲ್ಲಿ ನಾವಲ್ಲಿ ನರ್ಸರಿ ಮಾಡಿದ್ವಿ, ಆ ನಾಯಿ ಸಾಕೋನ್ ಒಂದು ಇನ್ಕಮ್ ಆಗಲಿ ಅಂತ. ಅಲ್ಲಿ ಗುಲಾಬಿ ಹೂಡ್ ತೊಳಕ್ ಬಂದವರು ನನಗೆ ಅಲ್ಲಿ they gave me 5 crores worth. ಅಲ್ಲಿ ನಾನು ಸರಿಯಾಗಿ ಗಾರ್ಡನ್ ಮಾಡಿದ್ರಿಂದ ಐ ಗಾಟ್ 4 ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಆರ್ಡರ್ಸ್. ಟೋಟಲ್ 5 ಪ್ರಾಜೆಕ್ಟ್ಸ್ ನಾ ಮಾಡಿದ್ರೆ ನನಗೆ ಒಂದು 5 crores ಉಳಿತಾಯ ಆಗಿದೆ. ಸೊ ಇಫ್ ವೆನ್ ಯು ಹ್ಯಾವ್ ಅನ್ ಇಂಟೆನ್ಷನ್ ಹೆಲ್ಪಿಂಗ್ ಎ ಸ್ಮಾಲ್ ಡಾಗ್ ಟು ಸರ್ವೈವ್, ದಟ್ ಹ್ಯಾಸ್ ಹೆಲ್ಪ್ ಮೀ ಟು ಕಮ್ ಟು ದಿಸ್ ಲೆವೆಲ್. ಸೊ ಇದನ್ನ ಮಾಡಿದ ಮೇಲೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಸಿಗ್ತವೆ. ಸೊ ವಿ ಆರ್ ಸರ್ವೈವಿಂಗ್. ನಾವು ಚಿಕ್ಕವರಿದ್ದಾಗ ಶೇಖ್ ಮೊಹಮ್ಮದನ್ ಲೆಕ್ಕ ಅಂತ ಕೇಳಿದ್ವಿ. ಈಗ ನಿಮ್ಮ ಈ ಮಾಡೆಲ್ ಅನ್ನು ನೋಡಿದ್ಮೇಲೆ ಅನ್ಸುತ್ತೆ ಶೇಖ್ ಮೊಹಮ್ಮದ್ ಕನಸು ಕಾಣೋದು ತಪ್ಪಲ್ಲ, ಬಟ್ ಆ ಕನಸಿಗಾಗಿ ಹೋರಾಟ ಮಾಡದೇ ಇರೋದು ಅಪರಾಧ. ನಾವು ಕನಸನ್ನ ರಾತ್ರಿ ಕಾಣಬಾರ್ದು, ಹಗಲು ಕಾಣೋ ಅದನ್ನ ಕಂಡದ್ದನ್ನ ನಾವು ಈಡೇರಿಸ್ಕೋಬೇಕು. ರಾತ್ರಿ ಕಂಡ ಕನಸು ಈಡೇರುವುದಿಲ್ಲ. ಅದನ್ನ ಯು ಹ್ಯಾವ್ ಟು ಬಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ಇಟ್. ಅನ್ಲೆಸ್ ಯು ಆರ್ ಪ್ಯಾಷನೇಟ್ ಯು ಕಾಂಟ್ ಡೂ ಇಟ್. ಆತರ ಇಲ್ಲ, ಅದು ಒಪ್ತೇನೆ. ನಾವು ಕನ್ನಡದಲ್ಲಿ ಪ್ಯಾಷನೇಟ್ ಗೆ ಬಹಳ ಕರೆಕ್ಟ್ ಶಬ್ದ ಅಂದ್ರೆ ಒಂದು ಹುಚ್ಚು ಇರ್ಬೇಕು. ಹುಚ್ಚು ಮ್ಯಾಡ್ನೆಸ್ ಇರ್ಬೇಕು. ಮ್ಯಾಡ್ನೆಸ್ ಇಲ್ಲ ಹೋದ್ರೆ ಏನಾಗೋದಿಲ್ಲ. ಡೇ ಟು ಡ್ರೀಮ್. ಬಹಳ ಖುಷಿ ಆಯ್ತು ಶ್ರೀ ಪಂಚಾಕ್ಷರಿ. ನಮಗೆಲ್ಲ ನೀವು ಮಾದರಿ ಸರ್. ನಾವು ಇಲ್ಲಿ ಕಲಿಯುವಾಗ ನೀವು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ರಿ, ನಿಮ್ಮ ರೂಮಲ್ಲೇ ನಾವ್ ಇದ್ವಿ, ನೆನಪಿದೇನೋ ಇಲ್ಲ ಗೊತ್ತಿಲ್ಲ. ಸೊ ಅವಾಗಿನ ನಿಮ್ದು ಹೋರಾಟ ನೋಡಿದ್ವಿ ನಾವು. ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ಕೊಡೋದು, ಅವ್ರಿಗೆ ಒಳ್ಳೆ ಇರ್ಲಿಕ್ಕೆ ವಸತಿ ಸೌಲಭ್ಯ ಮಾಡ್ಕೊಡೋದು, ಮತ್ತೆ ಅಷ್ಟೇ ಪ್ರೀತಿಯಿಂದ ಮುಂಜಾನೆ ಮಾತಾಡೋದು. ಸೊ ಅವೆಲ್ಲ ನಮಗ್ ಮಾರ್ಗದರ್ಶನ ಅಂತ ಒಂದು ಮಾರ್ಗದರ್ಶನ ಬೆಳೆದವ್ರು ನಾವು. ಸೊ ನಾವು ನಿಮ್ಮ ಹಾದಿಯಲ್ಲೇ ಹೊರಟಿದ್ವಿ. ಬಹಳ ದೊಡ್ಡ ಹಾದಿ ನಿಮ್ದು. ಇಲ್ಲ ಇಲ್ಲ ಇಲ್ಲ, ಇದು ನಿಮ್ಮ ಈ ಕೆಲಸ ಏನನ್ಸುತ್ತಂದ್ರ ಒಂಟಿ ಸಲಗ ನೀವ್ ಏನ್ ಹಾದ್ ಹೋಗ್ತೀರ ಅದ ರೋಡ್. ಇಲ್ಲ ಸರ್, ಟೀಮ್ ವರ್ಕ್ ಇದೆ ಸರ್. ಟೀಮ್ ವರ್ಕ್ ಇದೆ. ಥ್ಯಾಂಕ್ ಯು.